ಶೋಷಿತ ಸಮುದಾಯಗಳ ಬುಡಕಟ್ಟು ಜನಾಂಗ ಹೊಂದಿರತಕ್ಕಂಥ ರಾಜವೀರ ಮಧುಕರಿ ನಾಯಕರಾಳಿದಂತಹ ಒಂದು ಪುಣ್ಯ ಭೂಮಿ ಇದು. ಇಂಥ ಐತಿಹಾಸಿಕ ಚಿತ್ರದುರ್ಗ ನೆಲದಲ್ಲೊಂದು ಇತಿಹಾಸ ನಿರ್ಮಿಸತಕ್ಕಂಥ ಶೋಷಿತರ ಸಮಾವೇಶ ನಡೀತಾ ಇದೆ. ಜನವರಿ 28ನೇ ತಾರೀಕು ರಾಜ್ಯಾದ್ಯಂತ ಲಕ್ಷಾಂತರ ಜನ ಇಲ್ಲಿ ಸಮಾವೇಶಗೊಳ್ಳಲಿಕ್ಕೆ ಈಗಾಗಲೇ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ನಾಯಕರುಗಳು ರಾಮಚಂದ್ರಪ್ಪ, ಮಾವಳಿ ಶಂಕರರು, ಬಹಳಷ್ಟು ಜನ ನಾಯಕರುಗಳು ರಾಜ್ಯಾದ್ಯಂತ ಸಂಚರಿಸಿ ಜನಸಂಘಟನೆಯಲ್ಲಿ ತೊಡಗಿದ್ದಾರೆ. ಈ ಸಮಾವೇಶವನ್ನು ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ. ನಾವೆಲ್ಲ ಈ ಸಮಾವೇಶ ಯಶಸ್ವಿ ಆಗಲಿ ಅಂತಂದೇಳಿ ಹಾರೈಸ್ತಾ ಇದ್ದೇವೆ. ಜೊತೆಗೆ ಶೋಷಿತರು ಅಂದರೆ ಎಲ್ಲ ಜಾತಿಗಳು, ಈ ಸಮಾಜದಲ್ಲಿ ಎಷ್ಟು ಜಾತಿಗಳಿದಾವೋ ಆ ಜಾತಿಗಳಲ್ಲಿ ಶೋಷಿತರಲ್ಲಿ ಶೋಷಿತರು ಅಂತ ಸಮುದಾಯಗಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಅವ್ರನ್ನ ಈ ಒಂದು ಅಭಿವೃದ್ಧಿ ಪಡಿಸ್ತಕ್ಕಂತಹ ಅವ್ರನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸವಲತ್ತನ್ನು ಕೊಟ್ಟು ಅಭಿವೃದ್ಧಿಯ ಮುಖ್ಯವಾಹಿನಿ ತರಬೇಕು ಎಂಬ ಒಂದು ಸಂಕಲ್ಪದಿಂದ ಈ ಸಮಾವೇಶ ಆಗ್ತಾ ಇದೆ. ಅದರ ಜೊತೆಗೆ ನಾನು ಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ 2015ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಯಿತು. ಕಾಂತರಾಜರವರು ನಮ್ಮ ಜಿಲ್ಲೆಯವರೇ, ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಆಗಿದೆ. ಈಗ ಅದಕ್ಕೆ ಒಂದು ಬಣ್ಣ ಬಂದ್ಬಿಟ್ಟಿದೆ, ಜಾತಿ ಗಣತಿ ಅಂತಂದೇಳಿ. ಆ ಜಾತಿ ಗಣತಿಯನ್ನು ಸರ್ಕಾರ ಕೂಡಲೇ ಸ್ವೀಕಾರ ಮಾಡಬೇಕು. ಅದರಲ್ಲಿರ್ತಕ್ಕಂಥ ಅಂಶಗಳು ಏನೇನಿದಾವೋ ಆ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅವಕಾಶ ವಂಚಿತರು ಯಾರಿದ್ದಾರೆ, ಎಷ್ಟೋ ಜಾತಿಗಳು ಒಂದು ಸೌಲಭ್ಯನೂ ಕೂಡ ಪಡೆಯಲಿಕ್ಕಾಗಿಲ್ಲ, ಅವೆಲ್ಲವೂ ಕೂಡ ಆ ಒಂದು ವರದಿಯಲ್ಲಿ ಅಡಕವಾಗಿದೆ. ಈ ರಾಜ್ಯದಲ್ಲಿ ಮನೆ ಇರ್ತಕ್ಕಂಥವ್ರು ಎಷ್ಟು ಜನ, ಮನೆ ಇಲ್ಲದವ್ರು ಎಷ್ಟು ಜನ, ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಅವಿದ್ಯಾವಂತರಿದ್ದಾರೆ, ಎಷ್ಟು ಜನ ಉದ್ಯೋಗ ಪಡೆದಿದ್ದಾರೆ, ಎಷ್ಟು ಜನ ಉದ್ಯೋಗ ಪಡೆದಿಲ್ಲ, ಎಷ್ಟು ಜನ ಭೂಮಿಯನ್ನು ಹೊಂದಿದ್ದಾರೆ, ಎಷ್ಟು ಜನ ಭೂಮಿಯನ್ನು ಹೊಂದಿಲ್ಲ. ಹೀಗೆ ಅನೇಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಪಾರದರ್ಶಕವಾಗಿ 1,50,000 ಜನ ಶಿಕ್ಷಕರು ಈ ಜನಗಣತಿಯಲ್ಲಿ ತೊಡಗಿ ಸಮೀಕ್ಷೆ ಮಾಡಿದ್ದಾರೆ. 30 ಜನ ಜಿಲ್ಲಾಧಿಕಾರಿಗಳು ನೇತೃತ್ವದಲ್ಲಿ ಸಮೀಕ್ಷೆಯಾಗಿದೆ. ಬಹಳ ಪಾರದರ್ಶಕವಾಗಿದೆ. ಅದರಿಂದ ಈ ವರದಿ ಏನಿದೆ ಅನ್ನೋದು ಮೊದಲು ನೀವು ಸ್ವೀಕಾರ ಮಾಡಿ ಅದನ್ನು ಯಾವ್ಯಾವ ಮುಖ್ಯಾಂಶಗಳಿದ್ದಾವೆ, ಯಾವ್ಯಾವ ಜನರಿಗೆ ಅನುಕೂಲ ಆಗುತ್ತೆ ಅವುಗಳನ್ನು ಅನುಷ್ಠಾನ ತರತಕ್ಕಂಥ ಕಾರ್ಯವನ್ನು ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಮಾಡಬೇಕು ಅಂತಂದೇಳಿ ಅದನ್ನು ಆಗ್ರಹಿಸಲಿಕ್ಕಾಗಿಯೇ ಈ ಸಮಾವೇಶ ಆಗ್ತಾ ಇದೆ.